ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವ್ರನ್ನ ಬಂಡೆ ಅಂತ ಕರೆಯೋದಕ್ಕಿಂತ ಜಾಸ್ತಿ ರೈಲ್ವೆ ಇಂಜಿನ್ ಅಂತ ಕರೀರಿ. ಯಾಕಂದರೆ ಅವರು ಅಧ್ಯಕ್ಷರಾಗಿರುವಾಗ ಪಕ್ಷವನ್ನು ಮುಂದೆ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಈ ರೈಲ್ವೆ ಇಂಜಿನ್ನು ರೈಲ್ವೆ ಸ್ಟೇಷನ್ ಬರುವಾಗ ಸ್ಟೇಷನ್ ಹತ್ರ ಬರ್ತಾ ಬರ್ತಾ ದೊಡ್ಡ ಕೂಗಾಟ ಆಗುತ್ತೆ. ಟೀ ಮಾರೋನು, ಕಾಫಿ ಮಾರೋನು, ಪೇಪರ್ ಮಾರೋನು ಎಲ್ಲರೂ ಕೂಗ್ತಾ ಇರ್ತಾರೆ. ಆ ರೈಲ್ ಬಂದು ನಿಂತು ರೈಲ್ ಕೂಡ ಜೋರಾಗಿ ಕೂಗ್ತಾ ಇರುತ್ತೆ. ರೈಲ್ ಬಂದು ನಿಂತು ಆ ರೈಲ್ ಮುಂದೆ ಹೋದರೆ ಎಲ್ಲ ತಣ್ಣಗಾಗುತ್ತೆ. ಹಾಗೆ ಶಿವಕುಮಾರ್ ಅವರು ಬಂದಾಗ ದೊಡ್ಡ ಆರ್ಭಟ ಆಗುತ್ತೆ, ಅವ್ರು ಸುಮ್ಮನೆ ಹೋದಾಗ ದೊಡ್ಡ ಆರ್ಭಟ ಆಗುತ್ತೆ. ಆದ್ದರಿಂದ ಅದನ್ನು ಏನಾದರೂ ತೀರ್ಮಾನ ಮಾಡಬೇಕಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು. ಅದು ಅಲ್ಲಿವರೆಗೂ ಎಲ್ಲರೂ ಸಹ ಕಾದು ನೋಡಬೇಕಾಗುತ್ತೆ. ತೀರ್ಮಾನಕ್ಕಿಂತ ಮುಂಚೆ ಯತೀಂದ್ರ ಅವರು ಹೈಕಮಾಂಡ್ ರೀತಿ ಮಾತಾಡ್ತಿದ್ದಾರೆ ಅಂತ ಆಕ್ರೋಶ ಇದೆ. ಅದು ಹೇಳಿದ್ನಲ್ಲ, ರೈಲ್ವೆ ಇಂಜಿನ್, ಇಬ್ಬರೂ ರೈಲ್ವೆ ಇಂಜಿನ್ಗಳೇ. ಸಿದ್ದರಾಮಯ್ಯನವರು ಕೂಡ ಒಂದು ಕಡೆ ರೈಲ್ವೆ ಇಂಜಿನ್, ಇವರು ರೈಲ್ವೆ ಇಂಜಿನ್ ಬಂದ. ಟ್ರ್ಯಾಕ್ ಎರಡೂ ಇಲ್ಲ, ಒಂದೇ ಎರಡು ಟ್ರ್ಯಾಕಲ್ಲಿ ಹೋಗೋಕ್ಕಾಗೋದಿಲ್ಲ, ಹಿಂದೆ ಮುಂದೆ ಇದೆ. ಸರ್ಕಾರ ಅಂದರೆ ಸಿದ್ದರಾಮಯ್ಯನವರು ಮುಂದಿದ್ದಾರೆ, ಹಿಂದೆಗಡೆ PCC ಅಧ್ಯಕ್ಷರು ಇರ್ತಾರೆ, ಅದು ಹಿಂದೆ ಇರುತ್ತೆ. ಪಾರ್ಟಿ ಅಂದಾಗ ಶಿವಕುಮಾರ್ ಮುಂದೆ ಇರ್ತಾರೆ, ಸಿದ್ದರಾಮಯ್ಯನವರು ಹಿಂದೆ ಇರ್ತಾರೆ. ಅದರಲ್ಲಿ ಏನು ಬೇರೆ ಏನೂ ಇಲ್ಲ. ಅದು ನೀವು ಬೇರೆ ಬೇರೆ ಡೈರೆಕ್ಷನ್ ತೋರಿಸ್ತಾ ಇದ್ದೀರಾ. ನೀವು ಅಲ್ಲಿ ಗಾರ್ಡ್ಗಳು, ರೈಲ್ವೆ ಗಾರ್ಡ್ಗಳು ಡೈರೆಕ್ಷನ್ ರಾಂಗ್ ತೋರಿಸಿದ್ರೆ ಅದು ರಾಂಗ್ ಹೋಗುತ್ತೆ ಅಷ್ಟೇ. ಅಲ್ಲ, ಗೊಂದಲ ಸೃಷ್ಟಿ ಮಾಡಿದ್ಯಾರು? ಅದಕ್ಕೆ ನಾನು ಹೇಳಿದ್ದು, ಒಂದು ಕಡೆ ಮುಖ್ಯಮಂತ್ರಿಗಳಿದ್ದಾರೆ, ಇನ್ನೊಂದು ಕಡೆ PCC ಅಧ್ಯಕ್ಷರಿದ್ದಾರೆ. ಇಬ್ಬರೂ ಸಹ ಸಾಂವಿಧಾನಿಕ ಪದವಿನಲ್ಲೂ ಸಹ ಇದ್ದಾರೆ, ಪಕ್ಷದ ದೊಡ್ಡ ಪದವಿನಲ್ಲೂ ಸಹ ಇದ್ದಾರೆ. ಇಬ್ಬರು ಅದನ್ನು ಬಗೆಹರಿಸ್ಕೊಂಡು ಮಾಡಬೇಕಾದ ಹೈಕಮಾಂಡೇ ತೀರ್ಮಾನ ಮಾಡೋದು. ದೇರ್ ಇಸ್ ನೋ ಡೌಟ್. ಹೈಕಮಾಂಡ್ ಸೃಷ್ಟಿ ಮಾಡದೇ ಇರೋದಕ್ಕೆ ಹೈಕಮಾಂಡ್ ಯಾಕೆ ಕೈ ಹಾಕಬೇಕು? ಆ ಪ್ರಶ್ನೆ ಇದೆ. ಅಷ್ಟಕ್ಕೆ ಸಾಕು. ಇವತ್ತು ಬಿಡಿ, ಒಂದೇ ಮಾತ್ರ ನೋಡಿ. ಥ್ಯಾಂಕ್ ಯು. ಅದು ನಿಮಗೆ ಗೊತ್ತಿದೆ. ಸುಮ್ಮನೆ ಇನ್ನೊಂದು ದಿನ ನಿತ್ಯ ಭವಿಷ್ಯ ಹೇಳಿದಾಗ ಹೇಳ್ತೇನೆ, ಪಂಚಾಂಗ ನೋಡಿ ಹೇಳ್ತೇನೆ ಬಿಡಿ. ನೋ ಅವ್ರು 3 ಜನಕ್ಕೆ ಗೊತ್ತಿರೋದು. ಸೋನಿಯಾ ಗಾಂಧಿಯವರು, ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು, ಇವರು 3 ಜನಕ್ಕೆ ಗೊತ್ತಿದೆ. ಅಸಹಾಯಕರು ಯಾರೂ ಇಲ್ಲ. ಹೈಕಮಾಂಡ್ ಯಾವತ್ತೂ ಸಹ ಅಸಹಾಯಕರಾಗಿರೋದಿಲ್ಲ. ಈಗ ಮೊನ್ನೆ ಟ್ರಂಪ್ ಟ್ಯಾರಿಫ್ ಬಗ್ಗೆ ರಾಹುಲ್ ಗಾಂಧಿಯವರು ಮಾತಾಡಿದಾಗ ಏನು ಅಸಹಾಯಕವಾಗಿದ್ವಾ? ಅವ್ರನ್ನ ಮಾತಾಡೋಕ್ಕೆ ಬಿಡಲಿಲ್ಲ, ಅಂದ್ರೂ ಸಹ ಮಾತಾಡಿದ್ರಲ್ಲ. ಸೊ ಅದರಿಂದ ಅಸಹಾಯಕತೆ ಅನ್ನೋದು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲವೇ ಇಲ್ಲ. ನೋಡಿ, ವಾರ್ನಿಂಗ್ ಯಾರೂ ಕೊಡೋದಿಲ್ಲ. ಅಧ್ಯಕ್ಷರು ಕಿವಿ ಮಾತು ಹೇಳಿದ್ದಾರೆ. ಸಂದರ್ಭ ಬಂದಾಗ ಅದು ಸರಿಯಾದ ತೀರ್ಮಾನ ತಗೊಳ್ತಾರೆ. ಸರ್ಕಾರಕ್ಕೆ 1000 ದಿನ ಆಯಿತು ಸರ್. ಮೊನ್ನೆಗೆ ಸರ್ಕಾರ ಸಾಧನಾ ಸಮಾವೇಶನೂ ಕೂಡ ಆಯಿತು, ಭೂ ಗ್ಯಾರಂಟಿ ಸಮಾವೇಶ ಹಾವೇರಿಯಲ್ಲಿ. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಯಾರು ಕೂಡ ಅಲ್ಲಿ ಕಾಣಿಸ್ಕೊಳ್ಳಿಲ್ಲ. ಉಸ್ತುವಾರಿ ಸೆಕ್ರೆಟರಿಗಳು ಇದ್ರು ಬಿಟ್ಟರೆ AICC ಅಧ್ಯಕ್ಷರು ಬೆಂಗಳೂರಿನಲ್ಲಿ ಇದ್ರೂ ಕೂಡ ಆ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ. ಯಾಕೆ ಬೇಸರ ಮಾಡ್ಕೊಂಡಿದ್ದಾರೆ? AICC ಪ್ರೆಸಿಡೆಂಟು DCC ಪ್ರೆಸಿಡೆಂಟ್ ಅಲ್ಲ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಪ್ರೆಸಿಡೆಂಟು. ಅವ್ರು ಹೋಗುವಾಗ ಅದಕ್ಕೆಲ್ಲ ಪ್ರೋಟೋಕಾಲಲ್ಲಿ ಇರುತ್ತೆ, ಅದನ್ನು ಮೈಂಟೈನ್ ಮಾಡಬೇಕಾಗತ್ತೆ. ಇದನ್ನು ಮೊದಲಿಂದ ಮಾಡ್ಕೊಂಬಂದಿದ್ದಾರೆ, ಮೊದಲೇ ಡಿಕ್ಲೇರ್ ಮಾಡಿದ್ದಾರೆ, ಅದಕ್ಕೆ ಅವ್ರು ಮಾಡಿದ್ದಾರೆ. PCC ಅಧ್ಯಕ್ಷರಿದ್ದು, ಚೀಫ್ ಮಿನಿಸ್ಟರ್ ಇದ್ದರು ರಾಜ್ಯದವರು. ಸರ್, ನೀವು ಕೂಡ ಕಾಂಗ್ರೆಸ್ ಸೀನಿಯರ್ ಲೀಡರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರೇ ಸರ್. ಈ ನಾಯಕತ್ವ ಜಟಾಪಟಿ, ಸಚಿವ ಸಂಪುಟ ಪುನರ್ರಚನೆ ಗೊಂದಲ, ಇದೆಲ್ಲದಕ್ಕೂ ಯಾಕೆ ಸರ್ ತೆರೆ ಎಳಿಲಿಲ್ಲ? ಎಷ್ಟೊತ್ತು ಹೇಳಿದ್ದೀನಿ, ಎಲ್ಲ ಇಷ್ಟೊತ್ತು ಹೇಳಿದ್ದೀನಿ. ಅದನ್ನು ತಗೊಳ್ಳಿ, ಆಮೇಲೆ ನೋಡೋಣ. ಏನಿಲ್ಲ, ಶಿವರಾತ್ರಿನಲ್ಲಿ ಚಳಿ ಬಿಡುತ್ತೀಗ. ನಾಳೆಯಿಂದ ಸೆಕೆ ಶುರುವಾಗುತ್ತೆ. ಇರಲಿ ಬಿಡಿ. ಇಲ್ಲ, ಇಷ್ಟು ದಿನ ಚಳಿ ಇತ್ತು, ಈಗ ಸೆಕೆ ಶುರುವಾಗಿದೆ, ಇರುತ್ತೆ ನಾಳೆಯಿಂದ. ಟೂರಿಸಂ ಡೆವಲಪ್ಮೆಂಟ್. ಯಾರು ಎಲ್ಲ ಕಾಂಗ್ರೆಸ್ ಟೀಮೇ. CM ಟೀಮ್ ಇಲ್ಲ, PCC ಪ್ರೆಸಿಡೆಂಟ್ಸ್ ಟೀಮ್ ಇಲ್ಲ, ಎಲ್ಲ ಕಾಂಗ್ರೆಸ್ ಟೀಮು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿ, ಅದು ರಾಹುಲ್ ಗಾಂಧಿಯವ್ರ ಟೀಮ್. ಏನು ಯಾವುದು ಟೀಮ್ ಇಲ್ಲ. ಈ ಒಂದು ಜಂಜಾಟದಲ್ಲಿ ಗೊಂದಲಗಳ ನಡುವೆ ಶಾಸಕರು ಟ್ರಿಪ್ ಹೋಗ್ತಾ ಇರ್ತಕ್ಕಂಥದ್ದು ನಿಮಗೆ ಸಹಮತ ಇದೆಯಾ? ಮಾತಾಡೋಣ. ಧನ್ಯವಾದಗಳು. ಥ್ಯಾಂಕ್ ಯು. ಒಂದೇ ಮಾತರಂ.